ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಮೊದಲನೇ ಪ್ರಶ್ನೆ, ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ. ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು ಆಪ್ಷನ್ ಎ ಪ್ರಕ್ಷೇಪಣೆ ಅಥವಾ ಬಾಹ್ಯಾರೋಪಣೆ, ಆಪ್ಷನ್ ಬಿ ತಾರ್ಕಿಕವಾದ, ಆಪ್ಷನ್ ಸಿ ಪ್ರತಿಗಮನ ಅಥವಾ ಪಲಾಯನ, ಆಪ್ಷನ್ ಡಿ ಬದಲಿ ಉಪಾಯ. ಗೆಸ್ ಮಾಡಿ. ಉತ್ತರವನ್ನು ಪಾಸ್ ಮಾಡಿ ಕೂಡ ಗೆಸ್ ಮಾಡಬಹುದು. ಉತ್ತರ ಆಪ್ಷನ್ ಡಿ ಬದಲಿ ಉಪಾಯ. ಮುಂದಿನ ಪ್ರಶ್ನೆ, ಒಂದು ಮಗು 16 ಮತ್ತು 61 ನಡುವೆ ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತದೆ. ಆ ಮಗುವಿನಲ್ಲಿರಬಹುದಾದ ನ್ಯೂನತೆ ಅಥವಾ ದೋಷ. ಆಪ್ಷನ್ ಎ ಕಲಿಕಾ ನ್ಯೂನತೆ, ಆಪ್ಷನ್ ಬಿ ದೈಹಿಕ ನ್ಯೂನತೆ, ಆಪ್ಷನ್ ಸಿ ದೃಷ್ಟಿ ನ್ಯೂನತೆ, ಆಪ್ಷನ್ ಡಿ ಮಾನಸಿಕ ನ್ಯೂನತೆ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಎ ಕಲಿಕಾ ನ್ಯೂನತೆ. ಮುಂದಿನ ಪ್ರಶ್ನೆ, ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು. ಆಪ್ಷನ್ ಎ ಆರೋಗ್ಯ, ಆಪ್ಷನ್ ಬಿ ಪ್ರೇರಣೆ, ಆಪ್ಷನ್ ಸಿ ಕಲಿಯಬೇಕೆಂಬ ಹಂಬಲ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹೀಗೂ ಕರೆಯುವರು. ಆಪ್ಷನ್ ಎ ಸಂವೇಗಾತ್ಮಕ ಬೆಳವಣಿಗೆ, ಆಪ್ಷನ್ ಬಿ ಬೌದ್ಧಿಕ ಬೆಳವಣಿಗೆ, ಆಪ್ಷನ್ ಸಿ ನೈತಿಕ ಬೆಳವಣಿಗೆ, ಆಪ್ಷನ್ ಡಿ ಸಾಮಾಜಿಕ ಬೆಳವಣಿಗೆ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಬಿ ಬೌದ್ಧಿಕ ಬೆಳವಣಿಗೆ. ಮುಂದಿನ ಪ್ರಶ್ನೆ, ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು. ಆಪ್ಷನ್ ಎ ಆತನಿಗೆ ಹೆಚ್ಚು ಓದುವ ಕೆಲಸ ಕೊಟ್ಟು ಶ್ರಮ ಪಟ್ಟು ಓದುವಂತೆ ಮಾಡುವುದು, ಆಪ್ಷನ್ ಬಿ ಆತನಿಗೆ ವೈಯಕ್ತಿಕ ಗಮನ ನೀಡುವುದು ಮತ್ತು ವಿಶೇಷ ಬೋಧನೆ ಆರಂಭಿಸುವುದು, ಆಪ್ಷನ್ ಸಿ ಆತನ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು, ಆಪ್ಷನ್ ಡಿ ಆತನಿಗೆ ಮನೆಪಾಠ ವ್ಯವಸ್ಥೆ ಮಾಡುವಂತೆ ಪೋಷಕರಿಗೆ ಹೇಳುವುದು. ಗೆಸ್ ಮಾಡಿ. ಉತ್ತರ ಆಪ್ಷನ್ ಸಿ ಆತನ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು. ಮುಂದಿನ ಪ್ರಶ್ನೆ,
ವಿಕಾಸ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನ ಮೊದಲು ಪರಿಚಯಿಸಿದವರು? ಆಪ್ಷನ್ ಎ ಎಲಿಜಬೆತ್ ಹರ್ಲಾಕ್, ಆಪ್ಷನ್ ಬಿ ರಾಬರ್ಟ್ ಹ್ಯಾವಿಂಗ್ ಅರ್ಸ್ಟ್, ಆಪ್ಷನ್ ಸಿ ಕಾರ್ಲ್ ರೋಜರ್ಸ್, ಆಪ್ಷನ್ ಡಿ ಕಾರ್ಲ್ ಜಾಂಗ್. ಗೆಸ್ ಮಾಡಿ. ಉತ್ತರ ಆಪ್ಷನ್ ಬಿ ರಾಬರ್ಟ್ ಹ್ಯಾವಿಂಗ್ ಅರ್ಸ್ಟ್. ಮುಂದಿನ ಪ್ರಶ್ನೆ, ಡೇನಿಯನ್ ಗೋಲೆಮನ್ ಈ ಪರಿಕಲ್ಪನೆಯನ್ನು ಪ್ರಸಿದ್ಧಗೊಳಿಸಿದನು? ಆಪ್ಷನ್ ಎ ಬಹು ಬುದ್ಧಿಶಕ್ತಿ, ಆಪ್ಷನ್ ಬಿ ಕೃತಕ ಬುದ್ಧಿಶಕ್ತಿ, ಆಪ್ಷನ್ ಸಿ ಸಂವೇಗಾತ್ಮಕ ಬುದ್ಧಿಶಕ್ತಿ, ಆಪ್ಷನ್ ಡಿ ಸಾಮಾಜಿಕ ಬುದ್ಧಿಶಕ್ತಿ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಸಿ ಸಂವೇಗಾತ್ಮಕ ಬುದ್ಧಿಶಕ್ತಿ. ಮುಂದಿನ ಪ್ರಶ್ನೆ, ಕೆಳಕಂಡ ಯಾವ ಪರೀಕ್ಷೆಯಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು? ಆಪ್ಷನ್ ಎ ಬುದ್ಧಿಶಕ್ತಿ ಪರೀಕ್ಷೆಗಳು, ಆಪ್ಷನ್ ಬಿ ಅಭಿಕ್ಷಮತೆ ಪರೀಕ್ಷೆಗಳು, ಆಪ್ಷನ್ ಸಿ ಪ್ರಕ್ಷೇಪಣೆ ಪರೀಕ್ಷೆಗಳು, ಆಪ್ಷನ್ ಡಿ ಆಸಕ್ತಿ ತಪಶೀಲು ಪಟ್ಟಿಗಳು. ಗೆಸ್ ಮಾಡಿ. ಉತ್ತರ ಆಪ್ಷನ್ ಸಿ ಪ್ರಕ್ಷೇಪಣೆ ಪರೀಕ್ಷೆಗಳು. ಮುಂದಿನ ಪ್ರಶ್ನೆ, ಸಂಚಾರಿ ಸಂಕೇತಗಳ ಪಾಲನೆಯು ಸಂಬಂಧಪಟ್ಟಿರುವುದು? ಆಪ್ಷನ್ ಎ ಅನುಬಂಧಿತ ಕಲಿಕೆಗೆ, ಆಪ್ಷನ್ ಬಿ ಪ್ರಯತ್ನ ಪ್ರಮಾದ ಕಲಿಕೆಗೆ, ಆಪ್ಷನ್ ಸಿ ಒಳನೋಟ ಕಲಿಕೆಗೆ, ಆಪ್ಷನ್ ಡಿ ಕಲಿಕೆ ವರ್ಗಾವಣೆಗೆ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಎ ಅನುಬಂಧಿತ ಕಲಿಕೆಗೆ. ಮುಂದಿನ ಪ್ರಶ್ನೆ, ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ? ಆಪ್ಷನ್ ಎ ವಿಶೇಷ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು, ಆಪ್ಷನ್ ಬಿ ಪ್ರತಿಭಾವಂತ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು, ಆಪ್ಷನ್ ಸಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು, ಆಪ್ಷನ್ ಡಿ ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು. ಗೆಸ್ ಮಾಡಿ. ಉತ್ತರ ಆಪ್ಷನ್ ಡಿ ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು. ಮುಂದಿನ ಪ್ರಶ್ನೆ, ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು? ಆಪ್ಷನ್ ಎ ನಿರಂತರ ಮೌಲ್ಯಮಾಪನ, ಆಪ್ಷನ್ ಬಿ ಕಲಿಕೆಗಾಗಿ ಮೌಲ್ಯಮಾಪನ, ಆಪ್ಷನ್ ಸಿ ಕಲಿಕೆಯ ಮೌಲ್ಯಮಾಪನ, ಆಪ್ಷನ್ ಡಿ ವ್ಯಾಪಕ ಮೌಲ್ಯಮಾಪನ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಸಿ ಕಲಿಕೆಯ ಮೌಲ್ಯಮಾಪನ. ಮುಂದಿನ ಪ್ರಶ್ನೆ, ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಎಂಬುದರ ಅರ್ಥ? ಆಪ್ಷನ್ ಎ ಆತ ಶ್ರೀಮಂತನಾಗಿರಬೇಕು, ಆದ್ದರಿಂದ ಆತ ಮನೆ ಪಾಠ ಮಾಡುವ ಅಗತ್ಯ ಇರುವುದಿಲ್ಲ. ಆಪ್ಷನ್ ಬಿ ಆತ ಪ್ರಭಾವಶಾಲಿಯಾಗಿರಬೇಕು, ಆದ್ದರಿಂದ ಆತನಿಗೆ ಯಾರೂ ತೊಂದರೆ ನೀಡಲಾರರು. ಆಪ್ಷನ್ ಸಿ ಆತನು ತನ್ನ ವಿದ್ಯಾರ್ಥಿಗಳಲ್ಲಿ ತುಂಬ ಪ್ರಸಿದ್ಧನಾಗಿರುವುದರಿಂದ ಆತನ ಮೇಲೆ ಮೇಲಾಧಿಕಾರಿಗಳು ಯಾವುದೇ ದಂಡನಾ ಕ್ರಮ ವಿಧಿಸಲಾಗುವುದಿಲ್ಲ. ಆಪ್ಷನ್ ಡಿ
ಆತನು ಸಾಕಷ್ಟು ಜ್ಞಾನ ಹಾಗೂ ಕೌಶಲಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದು. ಗೆಸ್ ಮಾಡಿ. ಉತ್ತರ ಆಪ್ಷನ್ ಡಿ. ಆತನು ಸಾಕಷ್ಟು ಜ್ಞಾನ ಹಾಗೂ ಕೌಶಲಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದು. ಮುಂದಿನ ಪ್ರಶ್ನೆ. ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರಗಳನ್ನು ಅನುಸರಿಸುವಿರಿ? ಆಪ್ಷನ್ ಎ. ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆ ನೀಡುವುದು. ಆಪ್ಷನ್ ಬಿ. ಬೋಧಿಸುವಾಗ ಸೂಕ್ತ ಉದಾಹರಣೆಗಳನ್ನು ನೀಡುವುದು. ಆಪ್ಷನ್ ಸಿ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು. ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ. ಕೆಳಕಂಡ ಯಾವ ಪ್ರೇರಣೆಗಳನ್ನು ಪ್ರಾಥಮಿಕ ಪ್ರೇರಣೆಗಳೆಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ. ಶಾರೀರಿಕ ಪ್ರೇರಣೆಗಳು. ಆಪ್ಷನ್ ಬಿ. ಸಾಮಾಜಿಕ ಪ್ರೇರಣೆಗಳು. ಆಪ್ಷನ್ ಸಿ. ಉತ್ತೇಜಕಗಳು. ಆಪ್ಷನ್ ಡಿ. ಬಹುಮಾನ ಮತ್ತು ಶಿಕ್ಷೆ ಅಥವಾ ಹೊಗಳಿಕೆ ಮತ್ತು ತೆಗಳಿಕೆ. ಗೆಸ್ ಮಾಡಿ. ಉತ್ತರ ಆಪ್ಷನ್ ಬಿ. ಸಾಮಾಜಿಕ ಪ್ರೇರಣೆಗಳು. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.